ಹಾಯ್, ಗುಡ್ ಮಾರ್ನಿಂಗ್, ನಮಸ್ತೆ. ಎಂದಿನಂತೆ ಮತ್ತೆ ಶುರುವಾಯ್ತು ಸಿಟಿ ಹುಡುಗಿಯರ ದಿನಚರಿ. ಹೆಲ್ತ್ ಆ ಕಡೆ ಇರೋದ್ರಿಂದ ಇಲ್ಲಿ ಹೊರಗಡೆ ಮಲಗೋದು, ಸೊಳ್ಳೆ ಕಲ್ ಕಚ್ಚಿಸ್ಕೊಳ್ಳೋದು, ಇದೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಇತ್ತು. ಟಾಸ್ಕ್ ಅಲ್ಲಿ ಸೋತ ತಪ್ಪಿಗೆ ಗಡಿಪಾರಾದವರ ಸೇವೆ ಮಾಡಿಕೊಂಡು ಊರಾಚೆ ದಿನ ಕಳೆದವರು ತಮ್ಮ ಶಿಕ್ಷೆ ಅನುಭವಿಸೋ ಜೊತೆಗೆ ಅವರ ಕಷ್ಟನೂ ಅರ್ಥ ಮಾಡ್ಕೊಂಡ್ರು. ಹಳ್ಳಿ ಮನೆಯನ್ನೇ ತಮ್ಮ ಮನೆ ಅಂದ್ಕೊಂಡು ದಿನನಿತ್ಯದ ಕಾಯಕಕ್ಕೆ ಇಳಿದ ಸಿಟಿ ಹುಡುಗಿಯರು. ಸಿಟಿಲಿದ್ದಾಗ ಅಡ್ಗೆ ಮನೆ ಕಡೆ ತಿರ್ಗ್ ನೋಡ್ದೇ ಇರೋರು ಇಲ್ ನೋಡ್ರಿ ಅದೇನ್ ಸೀರಿಯಸ್ ಆಗಿ ಅಡ್ಗೆ ಮಾಡ್ತವ್ರೆ. ನಾನು ಸೈಡ್ ತಿಳ್ಕೊಂಡು ಕೂತಿದ್ದೇವೆ ಆರಾಮ್ಸೆ. ಅವಳು ಪಲ್ಯ ಮಾಡ್ತಿದ್ದಾಳೆ. ಇಷ್ಟೇ ಸಾಕಾ? ಐ ಲವ್ ಯು. ಐ ಲವ್ ಯು. ತಿನ್ ಬ್ರೆಡ್ ಅಲ್ಲ ಇವತ್ತು ಇವರಿಗೆ ಇನ್ಯಾವ ಟಾಸ್ಕ್ ಸಿಗುತ್ತೋ ನೋಡೋಣ ಬನ್ನಿ. ಎಲ್ಲೋ ನಮ್ಮ ಮಾಂತ್ಯ ನಿನ್ನೆ ಇವ್ರ ಜೊತೆ ಏನ್ ಅಡ್ಡಾಡ ನೋಡ್ರಿ, ತ್ರಾಸ ಆಗ್ಬಿಟ್ಟೈತ್ರಿ ಅವ್ನಿಗೆ. ತ್ರಾಸ ಆಗೋಯ್ತು. ಅದಕ್ಕೆ 2 ಎಕರೆ ಹೊಲಕ್ಕೆ ಹಿಡಿದ್ಬಿಟ್ರಿ ಜಾಗ. ಹೌದಾ, ಪರವಾಗಿಲ್ಲ ಬಿಡಿ. ಈಗ ಇವತ್ತಂತೂ ನಮ್ಮ ಪವರ್ಫುಲ್ ರೀಲೋಡೆಡ್ ಹುಡುಗಿರು ಮಾತ್ರ ರೆಡಿ ಆಗಿದ್ದಾರೆ. ಯಾವ ಮಟ್ಟಕ್ಕೆ ರೆಡಿ ಆಗಿದ್ದಾರೆ ಅಂದ್ರೆ ಹೊಸ ಕಲಿಕೆ ಪರೀಕ್ಷೆ ಪರಿಣಾಮ ಕಾಯ್ತಾ ಇದೆ. ಅದು ಯಾವ ಪರೀಕ್ಷೆ, ಯಾವ ಕಲಿಕೆ ಇವೆಲ್ಲ ಗೊತ್ತಾಗ್ಬೇಕು ತಾನೆ. ಅದಕ್ಕೆ ಯಾರನ್ನ ಕರಿಬೇಕು? ನಮ್ಮ ಹುಡುಗಿಯರನ್ರಿ ಅಲ್ವಾ? ದ ಪವರ್ಫುಲ್ ಹಳ್ಳಿ ಪವರ್ ರೀಲೋಡೆಡ್ ಗರ್ಲ್ಸ್, ಬನ್ನಿ. ವೆಲ್ಕಮ್ ವೆಲ್ಕಮ್ ಪವರ್ಫುಲ್ ಗರ್ಲ್ಸ್. ಇನ್ನೂ ಆ ಪವರ್ ಹಾಗೆ ಇದೆಯಾ? ಒಂದಷ್ಟು ಜನರಲ್ ಮಾತ್ರ ಕಾಣಿಸ್ತಾ ಇದೆ, ಇನ್ನೊಂದಷ್ಟರಲ್ಲಿ ಯಾಕಪ್ಪ ಬಂದ್ವಿ ಅನ್ನೋ ಮುಖ ಕಾಣಿಸ್ತಾ ಇದೆ. ಫಸ್ಟ್ ಆಫ್ ಆಲ್ ರಗಡ್ ಮಜಾ ರಗಡ್ ಸಜಾ ಇಂದ ಸ್ಟಾರ್ಟ್ ಮಾಡೋಣ. ಏನಮ್ಮ ಬಿಬಿ? ಸರ್ ಮಜಾ ತಿನ್ನೋದ್ನಲ್ಲಿ ಇಂತು ಸರ್ ಸ್ನೇಹ ಡಿಡ್ ಅ ವೆರಿ ಗುಡ್ ಜಾಬ್. ಹೌದಾ? ಸ್ನೇಹ ಚೆನ್ನಾಗಿ ಸರ್ವ್ ಮಾಡಿದ್ರು, ಬಟ್ ನನ್ಗೆ ಸರ್ವ್ ಮಾಡೋರು ನನ್ಗೆ ಊಟನೇ ಹಾಕಿಲ್ಲ ಸರ್. 5 ಸತಿ ಹೋಗ್ಬಿಟ್ಟು ದರ್ಶನ್ಯ ಬರಾಕ್ತಿಲ್ಲ ಅಂತಾನು ಹೇಳ್ತಿದ್ದೆ, ಕರೆಕ್ಟ್ ಆಗಿ ಹೇಳಕ್ ಹೇಳಿ ಬರ್ತಿಲ್ಲ ಸರ್. ನಮ್ ಬಿಬಿಗೆ 1 ರೂಪಾಯಿ ಆಕ್ಟಿಂಗ್ ಮಾಡಮ್ಮ ಅಂದ್ರೆ 100 ರೂಪಾಯಿ ಆಕ್ಟಿಂಗ್ ಮಾಡ್ತಾರೆ. ಬಾ ವಾಚ್ಮನ್ ಮಾಡು ಅಂದ್ರು ಸರ್ 3 ಸಲ ಸಾಕು. 3 ಸಲ ಐ ಕಾಂಟ್ ಸಿ ಯುವರ್ ಫೇಸ್, ಗೆಟ್ ಔಟ್. ಇವಾಗ ಅವರಿಗೆ ನನ್ನ ಸರ್ವಿಸ್ ಬೇಡ ಅಂದ್ಮೇಲೆ ನಾನು ಅಲ್ಲಿ ಇದೇನ್ ಪ್ರಯೋಜನ? ಮೇಂಟೈನ್ ದಿಸ್ ರೆಸ್ಪೆಕ್ಟ್ ಥ್ರೂ ಔಟ್. ಓ ಮೈ ಶಟ್ ಅಪ್. ಯು ಕ್ಯಾನ್ ಮೇಂಟೈನ್ ಯುವರ್ ಓನ್ ರೆಸ್ಪೆಕ್ಟ್. ಇರವು ನಾವು ಅವ್ರಿಗೆ ಏನ್ ಕಾಯಕ ಕೊಟ್ಟಿರ್ತೀವೋ ಅದನ್ನ ಮಾಡ್ಬೇಕು. ವಾಟ್ ಯು ಗಿವ್ ಇಸ್ ವಾಟ್ ಯು ಗೆಟ್. ನೀವೇನ್ ಕೊಡ್ತಿರೋ ಅದನ್ನ ವಾಪಸ್ ಹಂಗೆ ಬರುತ್ತೆ ನಿಮ್ಗೆ. ಏನಕ್ಕೆ ತೇಜು ಏನಾಯ್ತು ಹೇಳಿ? It's fine. It's totally fine. I'm fine. Yeah. Oh, nobody say albada. So many people asking is also triggering her. So many people asking is also triggering. Let's go to place. Let's go to place. So many people asking is triggering her. So if you do like this, you'll be shown as a weak contest. I'm fine. It's not about how you're shown. It's okay. ಆಯ್ತಲ್ಲಮ್ಮ ತೇಜಸ್ವಿನಿ. ನಾನು ಸ್ಟಾರ್ಟಿಂಗ್ ಅಲ್ಲಿ ಇವ್ರ ಹತ್ರ ಹೇಳ್ತಿದ್ದೆ, ನನಗೆ ಜಗಳ ಹತ್ರ ಇರಕ್ಕಾಗಲ್ಲ, ನನಗೆ ಬೇರೆಯವ್ರ ಜಗಳ ಮಾಡಿದ್ರು ನನಗೆ ಇರಕ್ಕಾಗಲ್ಲ ಅಂತ. ಅಳ್ತಾ ಇದ್ದೀನಿ ಅಂದ ತಕ್ಷಣ ಬಂದ್ಬಿಟ್ಟು ಡೋಂಟ್ ಬಿ ವೀಕ್ ಅಂತ ಹೇಳ್ಬೇಡಿ. ಐ ವಿಲ್ ಕ್ರೈ ಬಟ್ ಐ ವಿಲ್ ಕಮ್ ಬ್ಯಾಕ್ ಸ್ಟ್ರಾಂಗರ್ ಅಷ್ಟೇ. ತುಂಬಾ ಎನರ್ಜಿ ತುಂಬಿಸುವಂತ ಒಂದು ಸುದ್ದಿ ಹೇಳ್ತೀನಿ ಕೇಳಿ. ನಿಮ್ಮ ತಾಯಿ ಗುಣಮುಖರಾಗಿ ಮತ್ತೆ ಮನೆಗೆ ವಾಪಸ್ ಬಂದಿದ್ದಾರೆ. ಓಕೆ ಓಕೆ, ಐ ಆಮ್ ಶೋರ್ ಇದೊಂದು ಗೊತ್ತಿಲ್ಲದಿರೋ ತುಂಬಾ ಜನ ಗೊತ್ತಿಲ್ಲ. ಅವ್ರ ತಾಯಿ ಆಕ್ಚುಲಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು ಬರೋ ಟೈಮಲ್ಲಿ. ಶಿ ಈಸ್ ಡೂಯಿಂಗ್ ಗ್ರೇಟ್. ಸೊ ಇದು ಸಾಕಾ ಸುದ್ದಿ? ಅದು ಓಕೆನಾ?
ಎನರ್ಜಿ ಕೊಡುತ್ತಾ? ಇದೇ ತಾನೇ ನಿಮ್ಗೆ ಆಕ್ಚುಲಿ ಬಾದರ್ ಮಾಡ್ತಾ ಇದ್ದಿದ್ದು? ಓಕೆ ಓಕೆ ನಾನು ಯಾರಾದ್ರೂ ಹೇಳಿರ್ಲಿಲ್ಲ ಅಮ್ಮಗೆ ಹುಷಾರಿಲ್ಲ ಅಂತ, ಬಟ್ ಐ ಡೋಂಟ್ ನೋ. ಯು ಫೈನ್. ಓಕೆ, ಕ್ಯಾನ್ ಐ ಗಿವ್ ಯು ಅ ಹಗ್ ಇಫ್ ಯು ಡೋಂಟ್ ಮೈಂಡ್? ಓಕೆ 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 ಓಕೆ. ನೋ ಡೋಂಟ್ ಪಾಪ. ಬಿ ಫೈನ್, ಗಾಡ್ ಬ್ಲೆಸ್. ಈಗ ನಿಮ್ಮ ಮುಂದೆ ಒಂದು ಹೊಸ ಕಲಿಕೆ ಬರ್ತಾ ಇದೆ. ಆ ಕಲಿಕೆ ಏನಪ್ಪಾ ಅಂತಂದ್ರೆ, ತಗೊಂಬನ್ನಿ. ನೈಸ್. ನೋಡ್ರಪ್ಪ, ನಿಮ್ಮ ಟಾಸ್ಕ್ ಕೋಳಿ ತಿನ್ನೋದ್ರಲ್ಲ, ನಿಮ್ಮ ಕಲಿಕೆ ಕೋಳಿ ಹಿಡಿಯೋದು. ಬಟ್ ಒಂದಂತೂ ಪ್ರಾಮಿಸ್ ಮಾಡ್ತೀನಪ್ಪ, ನೀವೆಲ್ಲ ಏನ್ ಹೇಳ್ತಾ ಇದ್ದೀರೋ, ಸರ್ ನಮ್ಗೆ ಅದು ತಿನ್ಬೇಕು ಅಂದ್ರೆ ಇಷ್ಟ, ಇದು ಬಿರಿಯಾನಿ ಇಷ್ಟ, ಇದು ಚಿಕನ್ ಇಷ್ಟ, ರಗಡ್ ಮಜಾನೇ ಅದು. ಈಗಲೇ ಅನೌನ್ಸ್ ಮಾಡ್ತಾ ಇದ್ದೀನಿ, ರಗಡ್ ಮಜಾ. ಕೋಳಿ ಫೋಬಿಯಾ ಇರುವಂತ ಬಿಬಿ ಕೂಡ ಈ ಟಾಸ್ಕ್ ಮಾಡ್ತಾರೋ ಇಲ್ಲೋ ನನ್ಗೆ ಗೊತ್ತಿಲ್ಲ. ಯಾವ ಕೋಳಿ ಬಗ್ಗೆ ಗೊತ್ತಮ್ಮ ನಿನ್ಗೆ? ಅಂದ್ರೆ ಕೋಳಿ ಪಕ್ 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 ಅನ್ನತ್ತೆ, ನನ್ನ ಹಾರ್ಟ್ ಬಗ್ 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 ಅನ್ನತ್ತೆ ಸರ್. ಹೌದೇನಮ್ಮ? ಇಲ್ಲಿ ಕೋಳಿಗಳಲ್ಲಿ ಗಂಡು ಕೋಳಿನ ಏನಂತಾರೆ? ಮುಂಜಾ. ಮುಂಜಾ ಮುಂಜಾ ಮಂಜಾ ಅಲ್ಲಮ್ಮ, ಹುಂಜ. ಹುಂಜ. ಹಾ, ಹುಡುಗಿಗೆ ಏನಂತಾರೆ? ಹುಂಜಿ. ಹುಂಜಿ. ಏನಮ್ಮ ಮಕ್ಕಳ ಏನಂತಾರೆ? ಕೋಳಿ, ಹ್ಯಾಟೆ ಅಂತಾರೆ. ಈಗ ಹಳ್ಳಿ ಮನೆಗಳಿಗೆ ಹೋಗ್ತೀರಾ, ಅಲ್ಲೆಲ್ಲ ಸಾಕಷ್ಟು ಜನ ಸಾಕು ಪ್ರಾಣಿಗಳಾಗಿ ಇಟ್ಕೊಂಡಿರುತ್ತ ಕೋಳಿಗಳನ್ನ ನೀವು ಹೋಗ್ತೀರಾ, ಹೇಗ್ ಹಿಡಿಬೇಕು ಅದನ್ನ ಆ ಮನೆ ಮಂದಿ ಹತ್ರ ಕಲಿತೀರಾ. ಇದೇ ನಿಮ್ಮ ಕಲಿಕೆ. ಬಂದ ಮೇಲೆ ಸಂಜೆ ಒಂದು ದೊಡ್ಡ ಅಖಾಡ ಕಾಯ್ತಾ ಇರುತ್ತೆ. ಅಲ್ಲಿ ನಿಮಗೆ ಒಂದು ದೊಡ್ಡ ಟಾಸ್ಕ್ ಇರುತ್ತೆ. ಅಲ್ಲಿ ಯಾರಾಗ್ತಾರೆ ಕೋಳಿ ರಾಣಿ ನನಗ್ ಗೊತ್ತಿಲ್ಲ. ರೆಡಿಯಾ? ರೆಡಿ ಬಿಗ್ರ. ಆಲ್ ದ ವೆರಿ ಬೆಸ್ಟ್. ಕೋಳಿ ಹಿಡಿಯೋ ಟಾಸ್ಕ್, ಈ ಒಂದು ಕಲಿಕೆಗೋಸ್ಕರ ರೆಡಿ ಆಗಿದ್ದೀರಿ. ಹಳ್ಳಿಗೆ ಗಲ್ಲಿಗೆ ಹೋಗಿ ಕೋಳಿನ ಹಿಡೀರಿ. ನಿಮ್ಮ ಸಮಯ ಶುರುವಾತ್ರಿ. ಸಿಟಿಲಿ ಬಾಯಿ ಚಪ್ಪರ್ಸ್ಕೊಂಡು ತಂದೂರಿ ಚಿಕನ್ನು ಕಬಾಬು ತಿಂದಿದ್ದ ಸಿಟಿ ಹುಡುಗಿರು ಹಳ್ಳಿಲಿ ನಾಟಿ ಕೋಳಿ ಹಿಂದೆ ಬಿದ್ದಿದ್ದಾರೆ. ಗುಡ್ ಮಾರ್ನಿಂಗ್, ಕಮಿಂಗ್. ಇವತ್ತು ನಮ್ಗೆ ಕೋಳಿ ಹಿಡಿಯೋ ಟಾಸ್ಕ್ ಕೊಟ್ಟಿದ್ದಾರೆ. ಒಂದೇ ಒಂದು ಭಯ, ನಂಗೆ ಕುಕ್ಕುತ್ತೆ ಅಂತ. ಅದು ಪಕ್ 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 ಅನ್ನತ್ತೆ, ನನ್ನ ಹಾರ್ಟ್ ಬಗ್ 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 ಅನ್ನತ್ತೆ. ಇವಾಗ ಕಲಿಕೆಯ ಸಮಯ, ಬನ್ನಿ. ಕೋಳಿ ಹಿಡಿಯೋಣ. ಕೋಳಿ 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 ಅನ್ಕೊಂಡು ಬರ್ತಾವಾಗ ಕೊಳ 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 ಕುಳೆ 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 ಬಾ 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 ಬಾ.